ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಚೆನ್ನಾಗಿದೆ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಮತ್ತು ಯಾರ್ಯಾರು ಅನ್ನದಾನಕ್ಕೆ ದುಡ್ಡು ಹಾಕ್ತಾಯಿದ್ದೀರೋ, ಆಮೇಲೆ ಯಾರ್ಯಾರು ಈ ಒಂದು ಇದಕ್ಕೆ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾಯಿದ್ದಾರೋ, ಸೊ ಪ್ಲೀಸ್ ನೀವು ಅಡ್ವಾನ್ಸಾಗಿ ನಮಗೆ ಹೇಳಿ. ಯಾಕಂದರೆ ಜಗದ ಒಂದು ವ್ಯವಸ್ಥೆ ಇಲ್ಲಿ ಕಡಿಮೆ ಇರೋದ ಕಾರಣವಾಗಿ ಸೊ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಾವು ಅಭಿಷೇಕ ಮಾಡಿಸಿ ನಾವು ಬೇಗ ಕಳಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಅನುಭವ ಒಂದು ಲಾಥೋರ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಈ ಒಂದು ಅನುಭವ. ತಂದೆ ತಾಯಿ ಮೋಹಿಕಾ ಅನ್ನೋ ಒಂದು ಹುಡುಗಿ. ಈ ಕತೆ ಬಂದು ಮೋಹಿಕಾನೇ ಈ ಕಥೆಯ ಮುಖ್ಯ ಸೆಂಟರ್ ಆಫ್ ಅಟ್ರಾಕ್ಷನ್. ಮೋಹಿಕಾ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಓದ್ಕೊಂಡಿರ್ತಾರೆ. ಮೋಹಿತಾಗೆ ಏನು ಆಸೆ ಅಂತಂದರೆ, ಅಂದರೆ ಅವರ ತಂದೆ ತಾಯಿ ತುಂಬ ಕಷ್ಟಪಟ್ಟು ಬಡತನದಲ್ಲಿ ಅವಳನ್ನು ಓದಿಸಿ ಸೊ ಅವಳು ಎಷ್ಟರ ಮಟ್ಟಿಗೆ ಯಾವ್ಯಾವ ಎಕ್ಸಾಮ್ ಕಟ್ಟಬೇಕು, ಏನೇನು ಮಾಡಬೇಕು ಅದನ್ನು ಎಲ್ಲನೂ ಅವಳ ಕೈಯಿಂದ ಮಾಡಿಸಿರ್ತಾರೆ. ಆದರೆ ತಂದೆ ತಾಯಿಗೆ ಒಂದು ಆಸೆ ಇರುತ್ತೆ. ಏನು ಅಂತಂದರೆ, ತಂದೆ ತಾಯಿಗಿರುವಂಥ ಆಸೆ ಏನಪ್ಪ ಅಂತಂದರೆ, ಮಗಳನ್ನು ಒಂದು ಒಳ್ಳೆ ಫ್ಯಾಮ್ಲಿ ಕೊಟ್ಟು ಮದುವೆ ಮಾಡಬೇಕು, ಚೆನ್ನಾಗಂತೂ ಕಲಿಸಿದ್ದೀವಿ, ಇಲ್ಲಿಗೆ ನಮ್ಮ ಜವಾಬ್ದಾರಿ ಮುಗ್ದಂಗೆ ಆಗುತ್ತೆ ಅಂಥೇಳಿ ಮೋಹಿಕಾಗೆ ಆಸೆ, ಇದು ತಂದೆ ತಾಯಿಗೆ ಆಸೆ ಇರುತ್ತೆ. ಆದರೆ ಮೋಹಿಕಾಗೆ ಏನು ಆಸೆ ಇರುತ್ತೆ ಅಂತಂದರೆ, ನಮ್ಮ ತಂದೆ ತಾಯಿಗೆ ನಾನೊಂದು ಮನೆ ಕೊಡಿಸ್ಬೇಕು, ಆ ಮನೆಯಲ್ಲಿ ಅವರನ್ನು ಸುಖ ಶಾಂತಿ ನೆಮ್ಮದಿಯಿಂದ ಇಡಬೇಕು ಅನ್ನೋದು ಮೋಹಿಕಾಗೆ ಆಸೆ ಇರುತ್ತೆ. ಮೋಹಿಕಾ ಅವ್ರ ಜೊತೆ ಇನ್ನೊಬ್ಬಳು ಕ್ಲಾಸ್ಮೇಟ್ ಇರ್ತಾರೆ, ಇಬ್ಬರು ಸೇಮ್ ಎಜುಕೇಷನ್. ಮತ್ತು ಅಂದರೆ ಮೋಹಿಕಾನೇ ತುಂಬ ಚೆನ್ನಾಗಿ ಓದ್ತಾ ಇರ್ತಾಳೆ, ಹೈ ಸ್ಕೋರ್ ಇಲ್ಲ ಮೋಹಿಕಾದೇ ಇರುತ್ತೆ. ಆದರೂ ಕೂಡ ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಕೂಡ ಮೋಹಿಕಾಗೆ ಕೆಲಸ ಸಿಗಲ್ಲ. ಆದರೆ ಇವಳ ಜೊತೆ ಇರ್ತಕ್ಕಂಥ ಇವ್ರ ಗೆಳತಿಗೆ ಇಂಟರ್ವ್ಯೂಲಿ ಪಾಸಾಗಿ ಕೆಲಸ ಸಿಗುತ್ತೆ, ಅವಳ ಪಾಡಿಗೆ ಅವಳು ಹೋಗ್ತಾ ಇರ್ತಾಳೆ. ಆದರೆ ಮೋಹಿಕಾಗೆ ತಾಯಿಯಿಂದ ಕೇಳ್ತಾ ಇರ್ತಾರೆ, ನಾನು ಇಷ್ಟು ಮಹಾರಾಜರ ಸೇವೆ ಮಾಡ್ತೀನಿ, ನೀನು ಮಾಡ್ತೀಯ, ನಾನು ಮಾಡ್ತೀನಿ, ಆದರೂ ಕೂಡ ನನಗೆ ಒಂದು ಕೆಲಸ ಸಿಗ್ತಾ ಇಲ್ಲ, ಏನು ಮಾಡೋಣ? ಇದು ಹೀಗೆ 1 ತಿಂಗಳು 2 ತಿಂಗಳು 3 ತಿಂಗಳಾದರೂ ಕೂಡ ಅವ್ರಿಗೆ ಕೆಲಸ ಸಿಗಲ್ಲ. ಒಂದು ಸಾರಿ ಏನಾಗೋಗ್ಬಿಡುತ್ತೆ, ಮೋಹಿಕಾಗೆ ಅವ್ರ ತಾಯಿ ಏನಂತಾರೆ ಅಂತಂದರೆ, ನೋಡಮ್ಮ, ನೀನು ಮಹಾರಾಜರ ಸೇವೆ ಜೊತೆ ಸಂಕಷ್ಟಿ ಗಣೇಶನ ಸೇವೆನೂ ನೀನು ಮಾಡು ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ನನಗೆ ಹೇಳಿದರು, ಇದನ್ನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ಸೊ ಆಯಿತು, ಮಾಡೋಣ ಅಂಥೇಳಿ ಒಂದು ಸಂಕಷ್ಟಿ ನೋಡಿ ಒಂದು ವ್ರತನ ಸ್ಟಾರ್ಟ್ ಮಾಡ್ತಾರೆ. ವ್ರತ ಸ್ಟಾರ್ಟಾಗಿ 1 ವರ್ಷ ಇವರು ಸತತವಾಗಿ ಮಾಡ್ತಾರೆ. 12ನೇ ತಿಂಗಳು ಅಂದರೆ ಉದ್ಯಾಪನ ಇರುತ್ತೆ. ನಾವು 12 ತಿಂಗಳು 1 ವರ್ಷ ಆಯಿತು ಅಂಥೇಳಿ ಆ ತಿಂಗಳು ಒಂದು ತುಂಬ ಚೆನ್ನಾಗಿ ಗಣಪತಿಯ ಪೂಜೆ ಮಾಡಿ ಒಂದು 5 ಜನಕ್ಕೆ ಊಟ ಹಾಕಿಸಿ ಆ ಥರದ್ದೊಂದು ಕಾರ್ಯಕ್ರಮ ಮಾಡ್ತಾರೆ. ಅಷ್ಟಾದ ಮೇಲೆ ಅದೇ ಗಣೇಶನ ಪೂಜೆ ಮುಗಿದ 1 ವಾರಕ್ಕೆ ಗುರುವಾರದ ದಿವಸ ಇವರಿಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ತೊಗೊಂಡು ಪಾಸು ಆಗ್ತಾರೆ. ಒಳ್ಳೆ ಸಂಬಳ ಸಿಕ್ಕು ಕೆಲಸನೂ ಸಿಗುತ್ತೆ. ಬಿಕಾಸ್ ಹೊಸ ಕಂಪ್ನಿ ಆಗಿರುತ್ತೆ. ಹೊಸ ಕಂಪ್ನಿಯಲ್ಲಿ ಹೊಸ ನ್ಯೂ ಫ್ರೆಷರ್ ಆಗಿ ಇವರು ಸೇರ್ಕೊತಾರೆ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಒಳ್ಳೆ ಸ್ಯಾಲ್ರಿ ಇವ್ರಿಗೆ ಸಿಗುತ್ತೆ. ಆದರೆ ನೋಡಿ, ಮಹಾರಾಜರು ಇವ್ರ ಬಗ್ಗೆ ಇವ್ರಿಗೆ ಮೋಹಿಕಾಗೆ ಏನು ಆಸೆ ಇರುತ್ತೆ ಅಂದರೆ, ನಾನು ಇಷ್ಟು ಕಷ್ಟಪಡ್ತಾಯಿದ್ದೀನಿ, ಮಹಾರಾಜರು ನನಗೇನು ಮಾಡ್ತಾಯಿಲ್ಲ. ಆದರೆ ಸಮಯ, ಸಂದರ್ಭ, ನಮ್ಮ ಅದೃಷ್ಟ ಇವು 3 ಸಾಥ್ ಇರಬೇಕು. ಆವಾಗ ಮಹಾರಾಜರ ಸೇವೆ ನಮ್ಮ ಜೊತೆಗಿರಬೇಕು. ಆವಾಗ ಖಂಡಿತವಾಗಿಯೂ ಕೂಡ
ಮನುಷ್ಯ ಯಶಸ್ಸಾಗ್ತಾನೆ ಅನ್ನೋ ಕಾರಣ ಈ ಮೋಹಿಕಾನೇ. ಮೋಹಿಕಾ ಅವರು ತುಂಬ ಅದ್ಭುತವಾಗಿ ಆಫೀಸಲ್ಲಿ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಒಂದು ವರ್ಷದಲ್ಲಿ ಆಫೀಸಲ್ಲಿ ತುಂಬ ಚೆನ್ನಾಗಿ ಹೆಸರು ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಆದರೆ ಮೋಹಿಕಾಗೊಂದು ಆಸೆ ಇರುತ್ತೆ, ನನಗೆ ನಮ್ಮ ತಂದೆ ತಾಯಿಗೊಂದು ಮನೆ ಮಾಡಬೇಕು. ಸೊ ತಂದೆ ತಾಯಿಗೆ ಏನು ಆಸೆ ಇರುತ್ತೆ, ಮದುವೆ ಮಾಡಬೇಕು. ಆದರೆ ತಂದೆ ತಾಯಿಯ ಒಂದು ಹಠಕ್ಕೆ ಮೋಹಿಕಾ ಅವರು ಮದುವೆಗೆ ಒಪ್ಕೊತಾರೆ. ಮದುವೆನೂ ಆಗುತ್ತೆ. ಆದರೆ ಒಂದು ದಿವಸ ಮನೆಯಲ್ಲಿ ಏನೋ ನೋವಲ್ಲಿ ಕೂತ್ಕೊಂಡಾಗ ಮೋಹಿಕಾ ಅವರ ಯಜಮಾನರು ಕೇಳ್ತಾರೆ, ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ? ಇಲ್ಲ, ನನ್ನ ತಂದೆ ತಾಯಿ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೊಂದು ಮನೆ ನಾನು ಮಾಡಿಕೊಡ್ಲೇಬೇಕು, ಇದು ಒಂದು ನನ್ನ ಆಸೆ ಇದೆ ಅಂಥೇಳಿ ಅವರು ಇಷ್ಟು ಸಲೀಸಾಗಿ ಅವರು ಒಪ್ಕೊಂಡ್ಬಿಡ್ತಾರೆ. ಅಂತಂದರೆ ಆಯಿತು ಸರಿ, ನಾಳೆನೇ ನಾವು ಮನೆ ನೋಡೋಕೆ ಹೋಗೋಣ ಅಂಥೇಳಿ ಮನೆ ನೋಡ್ತಾರೆ. 15 ದಿವಸ ಆದರೂ ಮನೆ ಸಿಗಲ್ಲ. ಕೊನೆಗಲ್ಲಿ ಏನು ಮಾಡ್ತಾರೆ, ಮಹಾರಾಜರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಕಾಯಿನ ಸಂಕಲ್ಪ ಇಟ್ಟು ಅದೇ ಕಾಯಿ ತೊಗೊಂಡು ಮನೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಮನೆ ಕೂಡ ಮೋಹಿಕಾ ಅವರಿಗೆ ಸಿಗುತ್ತೆ. ಅದು ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಕೊಡ್ತಾರೆ ಅಂತಂದರೆ ಮೋಹಿಕಾ ಅವ್ರ ಮನೆ ಹತ್ರನೇ ಆ ಮನೆ ಇರುತ್ತೆ. ಇವರನ್ನು ಮನೆಗೆ ಕರೆಸಿ ಅವರಿಗೆ ಒಂದು ಸಿಲ್ಕ್ ಸ್ಯಾರಿನ ಕೊಟ್ಟು ಆ ಮನೆಗೆ ಕರ್ಕೊಂಡೋಗಿ ತಾಯಿಗೆ ಮಗಳಾಗಿರೋವಳು ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಬಳೆ, ಆ ಮನೆ ಬೀಗ. ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅದು. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀವು, ಆ ತಂದೆ ತಾಯಿ ಯಾವ ಥರ ಫೀಲಿಂಗ್ ಪಟ್ಟಿರ್ಬೋದು. ಎಷ್ಟೇ ವರ್ಷಗಳು ಕಷ್ಟಪಟ್ಟು ಹೊಟ್ಟೆಗೆ ಊಟ ಇಲ್ಲದೆ ಆ ಮಗಳನ್ನು ಅವರು ಸ್ಕೂಲ್ ಕಲಿಸಿರ್ತಾರೆ. ಆ ಮೋಹಿಕಾ ಅದನ್ನೆಲ್ಲ ಕಣ್ಣಿಂದ ನೋಡಿರ್ತಾರೆ. ಆದರೆ ವೀಕ್ಷಕರೇ, ಈ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸಿಗೆ ಕಳಿಸೋ ಬದಲು ನಿಮ್ಮ ಮಕ್ಕಳಿಗೆ ತೋರಿಸಿ. ಏನಾದರೂ ಅವರ ಒಂದು ಭಾವನೆಗಳು ಚೇಂಜ್ ಆಗ್ಬೋದು, ನಿಮ್ಮ ಮೇಲಿರ್ತಕ್ಕಂಥ ಗೌರವ ಇನ್ನೂ ಅಧಿಕ ಆಗ್ಬೋದು. ನೋಡೋದ್ರಲ್ಲ ವೀಕ್ಷಕರೇ, ಮೋಹಿಕಾ ಕೊನೆಗೂ ಮಹಾರಾಜರ ಆಶೀರ್ವಾದದಿಂದ ತಮ್ಮ ತಂದೆ ತಾಯಿಗೆ ಒಂದು ಚೆನ್ನಾಗಿರೋ ಮನೇನ ಕೊಡಿಸ್ತಾರೆ. ಅವ್ರ ಹತ್ರನೇ ಇಟ್ಕೊತಾರೆ. ಇವತ್ತಿಗೂ ಕೂಡ ಮೋಹಿಕಾ ಅವ್ರಿಗೆ 2 ಗಂಡು ಮಕ್ಕಳು, ತುಂಬ ಸುಂದರವಾಗಿರ್ತಕ್ಕಂಥ ಸಂಸಾರ ಇದೆ. ಮೋಹಿಕಾ ಅವರು ನಮ್ಮ ಜೊತೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಿದ್ದಾರೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಮಗೆ ದಯಮಾಡಿ ಫೋನ್ ಮಾಡಿ ಹಂಚ್ಕೊಳ್ಳಿ. ಅದರಿಂದ 4 ಜನ ಸ್ವಾಮಿಯ ದಾರಿಯಲ್ಲಿ ಬರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.